ನಮಸ್ಕಾರ ಸ್ನೇಹಿತರೆ, ನಾನು ಮೋಹನ್ ಕುಮಾರ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ. ನಿಮಗೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನೋಡಿ, ಇನ್ನೂ ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಮತ್ತು ನಮ್ಮ ನೋಟಿಫಿಕೇಶನ್ಗಳನ್ನ ಪಡೀಲಿ ಅಂತಕ್ಕಂತ ಹೇಳ್ತಾ ಇದ್ದೇನೆ. ಯಾಕೆ ಅಂದರೆ ಈ ಮುಂಬರುವ ಪರೀಕ್ಷೆಗಳಿಗೆ ಈಗ KS ಇರ್ಬೋದು, FD ಇರ್ಬೋದು, ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಅಪ್ಕಮಿಂಗ್ ಎಕ್ಸಾಮ್ಗಳಿಗೆ ಯೂಸ್ ಆಗುವಂತಹ ದಿ ಬೆಸ್ಟ್ ಕ್ವಾಲಿಟಿ ವಿಡಿಯೋಗಳನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲಿಂದ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಹಾಗಾಗಿ ನಿಮ್ಮ ಯಶಸ್ಸೇ ನಮ್ಮ ಗುರಿ. ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದನ್ನು ಮನದಲ್ಲಿಟ್ಕೊಂಡು ನೀವೆಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡಿ ಅಂತಕ್ಕಂಥದ್ದನ್ನು ಹೇಳ್ತಾ, ಇವತ್ತು ನಾನು ಆಧುನಿಕ ಭಾರತ ಇತಿಹಾಸದ ಬಗ್ಗೆ ಮಾತಾಡ್ತೇನೆ. ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ ಅಂದರೆ ನಾವು ಇತಿಹಾಸ ಅಂತಕ್ಕಂಥ ವಿಷಯವನ್ನು ಓದಿದಾದರೆ ಈ ಹ್ಯುಮನಿಟೀಸ್ ಮಾನವಿಕ ಶಾಸ್ತ್ರದಲ್ಲಿ ಇತಿಹಾಸನೂ ಸಹ ಒಂದು ಭಾಗವಾಗಿದೆ. ಆ ಇತಿಹಾಸದ ಭಾಗಗಳನ್ನು ಓದಿನ ಅನುಕೂಲಕ್ಕಾಗಿ ನಾವು 4 ವಿಭಾಗಗಳನ್ನಾಗಿ ಮಾಡಿಕೊಂಡ್ವಿ. ಫಾರ್ ಎಕ್ಸಾಂಪಲ್, ಪ್ರಾಚೀನ ಭಾರತ, ಮಧ್ಯಕಾಲೀನ, ಆಧುನಿಕ ಮತ್ತು ಕರ್ನಾಟಕ, ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್ ಆ್ಯಂಡ್ ಕರ್ನಾಟಕ ಹಿಸ್ಟ್ರಿ ಅಂತ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಮಗೆ ಹೆಚ್ಚು ವೆಯ್ಟೇಜನ್ನು ಕೊಡ್ತಕ್ಕಂಥದ್ದು ಯಾವುದು ಅಂದರೆ ಆಧುನಿಕ ಭಾರತ ಇತಿಹಾಸ, ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾಕ್ಕೆ ಸಂಬಂಧಿಸಿದಂತೆ ಇವತ್ತು ನಾನು ಮಾತಾಡ್ತೇನೆ. ನೋಡಿ, ಇತಿಹಾಸವನ್ನು ರೀಡಿಂಗ್ ಮೆಥಡ್ ಆಫ್ ಹಿಸ್ಟ್ರಿಯನ್ನು ಹೇಗೆ ಓದಬೇಕು, ಇತಿಹಾಸವನ್ನು ಹೇಗೆ ಸಿಂಪ್ಲಿಫೈಸ್ ಮಾಡಬೇಕು, ಮತ್ತು ಇತಿಹಾಸದಲ್ಲಿ ಒಂದು ಚಾಪ್ಟ್ರಲ್ಲಿ ಒಂದು ಫ್ರೇಮ್ವರ್ಕ್ ಕಾನ್ಸೆಪ್ಟ್ ಇಟ್ಕೊಂಡು ಓದಿದರೆ ಮಾತ್ರ ಅದು ನೆನಪಿರ್ತದೆ ಅಂತಕ್ಕಂಥದ್ದನ್ನು ಇವತ್ತು ಮಾತಾಡ್ತಾ ಹೋಗ್ತೇನೆ. ನೋಡಿ, ಈಗ ಮಾಡರ್ನ್ ಹಿಸ್ಟ್ರಿಯಲ್ಲಿ ಬರ್ತಕ್ಕಂತಹ ಸಿಲೆಬಸ್ ಏನಿರುತ್ತೆ ಅಷ್ಟು ಸಿಲೆಬಸ್ಸನ್ನು ಓದಿ ಮತ್ತೆ ರಿವಿಷನ್ ಮಾಡೋದು ಹೇಗೆ ಅಂತಕ್ಕಂಥ ವಿಷಯಗಳನ್ನು ಸಹ ನಾನು ಮಾತಾಡ್ತಾ ಹೋಗ್ತೇನೆ. ಇವತ್ತಿನ ಸಿಲೆಬಸ್ ಹೇಳೋದಕ್ಕಿಂತ ಮುಂಚೆ ನಾನು ಫಾದರ್ ಆಫ್ ಹಿಸ್ಟ್ರಿ ಹೆರೋಡೋಟಸ್ ಅವರ ಒಂದು ಡೆಫಿನಿಷನ್ಸನ್ನು ನಿಮಗೆ ಹೇಳ್ತಾ ಇವತ್ತಿನ ಕ್ಲಾಸನ್ನು ಆರಂಭ ಮಾಡ್ತಾ ಇದ್ದೆ. ನೋಡಿ, ಏನು ಹೆರೋಡೋಟಸ್ ಅವರ ಡೆಫಿನೇಷನ್ಸ್ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಮುಂದಿನ ಪೀಳಿಗೆ ನೆನಪಿಡಬೇಕಾದಂತಹ ಮಹಾನ್ ವ್ಯಕ್ತಿಗಳ ದಾಖಲೆಯೇ ಇತಿಹಾಸ ಅಂತ ಹೇಳ್ತಾರೆ ಹೆರೋಡೋಟಸ್ ಅವರು. ಓಕೆ ಫ್ರೆಂಡ್ಸ್, ಆಧುನಿಕ ಭಾರತದ ಇತಿಹಾಸದಲ್ಲಿ ಪಠ್ಯಕ್ರಮವನ್ನು ನಾವು ಏನು ಓದಬೇಕು, ಎಷ್ಟು ಪಠ್ಯಕ್ರಮ ಇಲ್ಲಿರುತ್ತೆ ಅಂತಕ್ಕಂಥ ನೋಡಿ. ದೇರ್ ಆರ್ ಒಂದು 7 ಯೂನಿಟ್ಸನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೆ. ಒಂದು 7 ಘಟಕಗಳನ್ನು ನಾನಿಲ್ಲಿ ಅಧ್ಯಯನ ಮಾಡೋದಕ್ಕೆ ನಿಮ್ಮ ಮುಂದೆ ಬಂದೆ. ನೋಡಿ, ಫಸ್ಟ್ ಯೂನಿಟ್ ಹೀಗಿದೆ: ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಅಂತಕ್ಕಂಥ ಒಂದು ಚಾಪ್ಟರ್ ಇದೆ. ಸೆಕೆಂಡ್ ಚಾಪ್ಟರ್ಲಿ ಭಾರತದಲ್ಲಿ ಬ್ರಿಟಿಷರ ಆಡಳಿತ ಮತ್ತು ಕಂದಾಯ ನೀತಿ ಅಂತಕ್ಕಂಥದ್ದು, ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಅಂಡ್ ರೆವಿನ್ಯೂ ರೂಲ್ ಇನ್ ಇಂಡಿಯಾ ಅಂತಕ್ಕಂಥ ಸೆಕೆಂಡ್ ಚಾಪ್ಟರ್. ನೆಕ್ಸ್ಟ್ ಚಾಪ್ಟರ್ಲಿ ಇಂಡಿಯನ್ ರಿನೈಸೆನ್ಸ್, ಭಾರತದಲ್ಲಿ ಪುನರುಜ್ಜೀವನ ಹೇಗಾಯಿತು ಮಾಡರ್ನ್ ಹಿಸ್ಟ್ರಿಯಲ್ಲಿ ಅಂತಕ್ಕಂಥದ್ದು ಓದಬೇಕಾಗ್ತದೆ. ಹಾಗೆ ವೆರಿ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ 4th ಯೂನಿಟ್ 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮ. 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತಕ್ಕಂಥದ್ದು ಏನು ಇತಿಹಾಸಕ್ಕೆ ಸಂಬಂಧಿಸಿದಂತೆ ಏನು ಕೇಳ್ಬೋದು ಇದ್ರ ಬಗ್ಗೆ ಅಂತಕ್ಕಂಥದ್ದು, ಮತ್ತು ಈ ಚಾಪ್ಟರ್ ಇಂಪಾರ್ಟೆಂಟ್ ಆಗಿ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಅಂದರೆ ಫಸ್ಟ್ ಇಂಡಿಪೆಂಡೆಂಟ್ ವಾರ್ ಆಫ್ 1857 ಅಂತಕ್ಕಂಥ ಯೂನಿಟ್ ಬಹಳ ಮುಖ್ಯ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನಿದೆ ಇದನ್ನು ಸಹ ನಾನು ಮಾತಾಡ್ತಾ ಹೋಗ್ತೇನೆ. ನೆಕ್ಸ್ಟ್ 6th ಯೂನಿಟಲ್ಲಿ ಭಾರತದಲ್ಲಿ ಸ್ವತಂತ್ರ ಹೋರಾಟದ ಹಂತಗಳು, ಸ್ಟೇಜಸ್ ಆಫ್ ಇಂಡಿಯನ್ ಫ್ರೀಡಮ್ ಮೂಮೆಂಟ್ ಅಂತಕ್ಕಂಥದ್ದೇನಿದೆ, ಮಾಡರೇಟರ್ಸ್ ಇರ್ಬೋದು, ಎಕ್ಸ್ಟ್ರೀಮಿಸ್ಟ್ ಇರ್ಬೋದು, ಅಂಡ್ ಗಾಂಧಿಗ, ಮತ್ತು ಇದ್ರ ನಡುವೆ ಬರ್ತಕ್ಕಂಥ ರೆವಲ್ಯೂಷನರಿ ಥಾಟ್ಸ್ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೇನೆ. ನೆಕ್ಸ್ಟ್ ಗವರ್ನರ್ ಜನರಲ್ ಆ್ಯಂಡ್ ವೈಸರಾಯ್, ಮೋಸ್ಟ್ ಇಂಪಾರ್ಟೆಂಟ್. ಮಿನಿಮಮ್ ನೀವು ಒಂದು 20 ಮೆಂಬರ್ಸ್ ಗವರ್ನರ್ ಜನರಲ್ ಆ್ಯಂಡ್ ವೈಸರಾಯ್ ಬಗ್ಗೆ ನೀವು ನೆನ್ಪಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಹಾಗೆ ಅದಾದಮೇಲೆ ಇನ್ನೂ ಮಾಡರ್ನ್ ಹಿಸ್ಟ್ರಿಯಲ್ಲಿ ಡಿಫಿಕಲ್ಟ್ ಆಗಿರ್ತಕ್ಕಂಥ ಮತ್ತು ಸಿಲೆಬಸ್ ಆಚೆಗೆ ಬರ್ತಕ್ಕಂತಹ ಪ್ರಶ್ನೆಗಳಂದರೆ ಕಂಟೆಂಪ್ರವರಿ ವರ್ಲ್ಡ್ ಅಂತ ಕರಿತೀವಿ. ಸಮಕಾಲೀನ ವಿಶ್ವದ ಪ್ರಭಾವ ಭಾರತದ ಸ್ವತಂತ್ರ ಹೋರಾಟದ ಮೇಲೆ ಹೇಗಿತ್ತು ಅಂತಕ್ಕಂಥದ್ದು ಇಂಪಾರ್ಟೆಂಟು. ನೋಡಿ, ಈ ಇನ್ಫ್ಯಾಕ್ಟ್ ಆಫ್ ಫ್ರೀಡಮ್, ಇಂಡಿಯನ್ ಫ್ರೀಡಮ್ ಮೂಮೆಂಟಿಗೆ ಸಂಬಂಧಿಸಿದಂತೆ ಏನೇನು ಅಂದರೆ ನಮಗೆ ಫಸ್ಟ್ ಫ್ರಾನ್ಸ್ ಮಹಾಕ್ರಾಂತಿ ಇರ್ಬೋದು, ರಷ್ಯಾ ಕ್ರಾಂತಿ ಇರ್ಬೋದು, ಯೂನಿಫಿಕೇಶನ್ ಆಫ್ ಇಟಲಿ ಆ್ಯಂಡ್ ಜರ್ಮನಿ ಇರ್ಬೋದು, ಆ್ಯಂಡ್ ಫಸ್ಟ್ ಆ್ಯಂಡ್ ಸೆಕೆಂಡ್ ವರ್ಲ್ಡ್ ವಾರ್ ಬಗ್ಗೆನೂ ಪ್ರಶ್ನೆ ಕೇಳುವಂಥ ಸಾಧ್ಯತೆಗಳಿರುತ್ತೆ. ಇಷ್ಟು ಸಿಲೆಬಸ್ಸು ನೀವು ಆಧುನಿಕ ಭಾರತವನ್ನು ಓದೋದು, ಯಾವುದೇ ಬುಕ್ಸ್ಗಳನ್ನು ಓದಿ ಇಷ್ಟು ಕಾನ್ಸೆಪ್ಟ್ ನಿಮಗಿರ್ಬೇಕು. ಇಷ್ಟು ಕಾನ್ಸೆಪ್ಟ್ ಇದ್ಮೇಲೆ ನೀವು ಮುಂದೆ ಓದೋದಕ್ಕೆ ಪ್ರಯತ್ನ ಪಟ್ಟರೆ ತುಂಬ ಅನುಕೂಲ. ಅದು ಆಧುನಿಕ ಭಾರತ ಇತಿಹಾಸದಲ್ಲಿ ಬರ್ತಕ್ಕಂಥ ವಿಶೇಷವಾಗಿ ಯೂನಿಟ್ ವೈಸ್ ನೋಡ್ತಾ ಹೋಗೋಣ. ಇಷ್ಟು ಚಾಪ್ಟರ್ಲಿ ಒಂದು 100 ವಿಡಿಯೋಸ್ ಆಗ್ಬೋದು ಅನಿಸುತ್ತೆ.
ಬಟ್ ಹಾಗಾಗಿ ಆ ಸಬ್ಜೆಕ್ಟನ್ನು ಫಸ್ಟ್ ಯೂನಿಟಲ್ಲಿ ಹೇಗೆ ಮಿನಿಮೈಸ್ ಮಾಡೋದು ಅಂತಕ್ಕಂಥದ್ದನ್ನು ನಾನು ಹೇಳ್ಕೊಡ್ತೇನೆ. ನೋಡಿ, ಯೂನಿಟ್ ಫಸ್ಟ್ ಹೀಗಿದೆ, ನಾನು ಆಗಲೇ ಹೇಳಿದಂತೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಅಂತಿದೆ. ನೋಡಿ, ಯುರೋಪ್ ಕಾಂಟಿನೆಂಟಿಂದ, ಯುರೋಪ್ ಖಂಡದಿಂದ ಭಾರತಕ್ಕೆ ಬಂದಂತಹ ಈ ವಲಸಿಗರ ದೇಶಗಳಲ್ಲಿ ನಮಗೆ ಒಂದು 6 ಕಂಟ್ರೀಸ್, 6 ದೇಶಗಳ ಬಗ್ಗೆ ಹೆಚ್ಚು ಪ್ರಶ್ನೆಯನ್ನ ಕೇಳ್ಬೋದು. ನಿಮಗೆ ಕ್ರೊನಾಲಜಿಕಲ್ ಆರ್ಡರ್ ಕೇಳ್ಬೋದು. ಫಸ್ಟ್ ಯಾರು ಬಂದರು, ಸೆಕೆಂಡ್ ಯಾರು ಬಂದರು, ಮತ್ತು ಅವ್ರು ಬಂದಂಥ ಡ್ಯೂರಿಯೇಷನ್ ಹಾಕಿದ್ದೀನಿ. ಮುಖ್ಯವಾಗಿ 4 ಕಂಪನಿಗಳು ಏನು ಸ್ಟಾರ್ಟ್ ಆಯ್ತು ಇಂಡಿಯಾದಲ್ಲಿ, ಅವು ಸ್ಟಾರ್ಟ್ ಆದಂಥ ವರ್ಷಗಳನ್ನು ನಾವಿಲ್ಲಿ ಕಾಣ್ಬೋದು. ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಬ್ರಿಟಿಷರು ಬಂದರು, ಡೆನ್ಮಾರ್ಕರು ಬಂದು, ಫ್ರೆಂಚರು ಮತ್ತು ಸ್ವೀಡಿಷರಿಗೆ ಸಂಬಂಧಿಸಿದಂತೆ ನೋಡ್ಬೋದು. ಅಲ್ಲಿ ಕಂಪನಿಗಳು ಡ್ಯೂರಿಯೇಷನ್ ಹಾಕಿದ್ದೀನಿ. ಕಂಪನಿಗಳಿಗೆ ಫಸ್ಟ್ ಡಚ್ ಈಸ್ಟ್ ಇಂಡಿಯಾ ಕಂಪನಿ 1602 ಮಾರ್ಚಲ್ಲಿ ಸ್ಟಾರ್ಟ್ ಆಯಿತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ 1600. ಇವತ್ತು ನಾನು ಮಾಡ್ತಕ್ಕಂತಹ ವಿಷಯ ಒಂದು ಟಾಪಿಕ್ ಯಾವುದು ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಗ್ಗೆ ಮಾತಾಡ. ನೆಕ್ಸ್ಟು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಇದೆ 1664. ನೆಕ್ಸ್ಟ್ ಸ್ವೀಡಿಷ್ ಈಸ್ಟ್ ಇಂಡಿಯಾ ಕಂಪನಿ ಇದೆ 1731. ಇಷ್ಟು ಆದಮೇಲೆ ಭಾರತಕ್ಕೆ ಬಂದ ಮೇಲೆ ಇವರಲ್ಲಿ ಯಾರು ಪ್ರಬಲರಾಗ್ತಾರೋ ಅವರು ಉಳಿತಾ ಹೋಗ್ತಾರೆ. ಭಾರತವನ್ನು ವ್ಯಾಪಾರ ಮತ್ತು ವಸಾಹತುಶಾಹಿಗೆ ಒಳಪಡಿಸಿದಂಥವ್ರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಗ್ಗೆ ಇವತ್ತು ಮಾತಾಡ್ತಾರೆ. ಈ ಫಸ್ಟ್ ಯೂನಿಟಲ್ಲಿ ಈ 6 ದೇಶಗಳು ಆದಮೇಲೆ ನೆಕ್ಸ್ಟ್ ಕರ್ನಾಟಿಕ್ ಆರ್ ಆಂಗ್ಲೋ ಫ್ರೆಂಚ್ ವಾರ್ ಅಂತ ಏನಿದೆ. ಫಸ್ಟ್ ಕರ್ನಾಟಿಕ್, ಸೆಕೆಂಡ್ ಕರ್ನಾಟಿಕ್ ಆ್ಯಂಡ್ ಥರ್ಡ್ ಕರ್ನಾಟಿಕ್. ಮೋಸ್ಟ್ ಇಂಪಾರ್ಟೆಂಟ್ ವಾಂಡಿವಾಶ್ ಕದನ. ಈ ವಾಂಡಿವಾಶ್ ಕದನಕ್ಕೆ ಸಂಬಂಧಿಸಿದಂತೆ ನೋಡ್ಬೋದು. ಹಾಗೆ ಈ 3 ಕರ್ನಾಟಕ ಯುದ್ಧಗಳ ಅಗ್ರಿಮೆಂಟ್ ಇಂಪಾರ್ಟೆಂಟ್. ಎಕ್ಸ್ಲಾ ಚಾಪಲ್ ಇದೆ, ಪಾಂಡಿಚೇರಿ ಇದೆ, ಮತ್ತು ಪ್ಯಾರಿಸ್ ಅಗ್ರಿಮೆಂಟ್ ಇದೆ. ಮತ್ತು ಯಾರ್ಯಾರು ಬರ್ತಾರೆ ನೋಡಿ. ಫಸ್ಟ್ ಯೂನಿಟಲ್ಲಿ ನೀವು ಇಷ್ಟು ತಿಳ್ಕೊಳೋದಕ್ಕೆ ಇಷ್ಟು ಕಾನ್ಸೆಪ್ಟ್ ಫ್ರೇಮ್ವರ್ಕನ್ನು ತಯಾರಾಗಿ, ಅದಾದಮೇಲೆ ಮುಂದಿನ ದಿನಗಳಲ್ಲಿ ನಾನು ಅಷ್ಟು ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತಾಡ್ತಾ ಹೋಗ್ತೀನಿ ನಿಮ್ಮ ಜೊತೆ. ಬಟ್ ಈಗ ಫಸ್ಟ್ ಯೂನಿಟ್ ಒಂದು ಫ್ರೇಮ್ವರ್ಕ್ ಗೊತ್ತಾಯಿತು, ಏನು ಓದಬೇಕು ಅಂತ ಗೊತ್ತಾಯಿತು. ಹಾಗಾದರೆ ಈ ಫಸ್ಟ್ ಯೂನಿಟಲ್ಲಿ ನಾನಿವತ್ತು ನಿಮ್ಮ ಜೊತೆ ಚರ್ಚೆ ಮಾಡ್ತಕ್ಕಂಥ ವಿಷಯ ಏನು ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ನೋಡಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ಏನು ಯುರೋಪಿನಿಂದ ಪೂರ್ವ ರಾಷ್ಟ್ರಗಳಿಂದ, ಈಸ್ಟ್ ಅಂದರೆ ಪೂರ್ವ ರಾಷ್ಟ್ರಗಳ ವ್ಯಾಪಾರಕ್ಕಾಗಿ ಒಂದು ಇಂಡಸ್ಟ್ರಿ ಕಂಪನಿಯನ್ನು ಸ್ಟಾರ್ಟ್ ಮಾಡಿಕೊಂಡು ಅವರು ವ್ಯಾಪಾರವನ್ನು ಆರಂಭ ಮಾಡಿ. ಫಾರ್ ಎಕ್ಸಾಂಪಲ್ ಫಸ್ಟ್ ಕ್ವಶನ್ಸ್ ಹೇಗೆ ಬರ್ಬೋದು ಫ್ರೆಂಡ್ಸ್ ನೋಡಿ. ಇದು ಇದು ಸ್ಥಾಪನೆ ಆಗಿದ್ದು ಯಾವಾಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಪ್ರಶ್ನೆ ಕೇಳ್ಬೋದು. 1600 ಡಿಸೆಂಬರ್ 31. ವೆರಿ ಇಂಪಾರ್ಟೆಂಟ್. ಡಿಸೆಂಬರ್ 31 ಮೇಗನೆ ಪ್ರಶ್ನೆ ಕೇಳ್ಬೋದು. ಮತ್ತು ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾರ ನೇತೃತ್ವದಲ್ಲಿ ಸ್ಥಾಪನೆ ಆಯಿತು ಅಂತ ಪ್ರಶ್ನೆ ಕೇಳ್ತಾನೆ. ನೋಡಿ, ಹೇಗೆ ಕೇಳ್ಬೋದು, ಎಲಿಜಬೆತ್ ಫಸ್ಟ್, ಎಲಿಜಬೆತ್ ಸೆಕೆಂಡ್, ಈ ಥರ ಎಲ್ಲ ಪ್ರಶ್ನೆ ಬರುತ್ತೆ. ಕರೆಕ್ಟ್ ನೆನಪಿರಲಿ ನಿಮಗೆ. ಎಲಿಜಬೆತ್ ರಾಣಿ ಫಸ್ಟ್ ಏನಿದ್ದಾಳೆ, ಇವಳ ನೇತೃತ್ವದಲ್ಲಿ ಇದು ಸ್ಥಾಪನೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆದಮೇಲೆ ಇದರ ಸ್ಥಾಪಕರು ಯಾರು ಅಂತ ನಿಮಗೆ ಗೊತ್ತಿರಬೇಕು. UPSC ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ, ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ, ಸೆಂಟ್ರಲ್ ಎಕ್ಸಾಮ್ಗಳಲ್ಲಿ. ನೋಡಿ, ಈ ಫೌಂಡರ್ಸ್ ಯಾರು ಅಂದರೆ ಜಾನ್ ವೆಟ್ಸ್ ಮತ್ತು ಜಾರ್ಜ್ ವೈಟ್ ಅಂತಕ್ಕಂಥವ್ರನ್ನ ನೋಡ್ಬೋದು. ಇಲ್ಲಿ 2 ವ್ಯಕ್ತಿಗಳು, ಫೌಂಡರ್ಸ್ ಅನ್ನು ಕೇಳಿದ 2 ವ್ಯಕ್ತಿಗಳನ್ನ ನೋಡ್ಬೋದು. ಭಾಳ ಸಿಂಪಲ್ ಕ್ವಶನ್ಸ್. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳ್ಬೋದು. ಲಂಡನ್ನಲ್ಲಿದೆ ಅಂತಕ್ಕಂಥದ್ದು. ನೆಕ್ಸ್ಟು, ವಿಚ್ ಟೈಪ್ ಆಫ್ ಇಂಡಸ್ಟ್ರಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಇದೊಂದು ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಹೇಳ್ತಾರೆ, ಅಂತಾರಾಷ್ಟ್ರೀಯ ವ್ಯಾಪಾರಕ್ಕಾಗಿ. ಹಾಗೆ ಅದ್ರ ಜೊತೆ ಇನ್ನೂ ಒಂದು ಲೈನ್ ಇದಿದೆ, ಏನಿದು ಅಪೀಮು ಟ್ರಾಫಿಕಿಂಗ್ ಅಂತಕ್ಕಂಥದ್ದು. ಅಪೀಮನ್ನು ಕಳ್ಳ ಸಾಗಾಣಿಕೆ ಮಾಡ್ತಕ್ಕಂತಹ ಒಂದು ಇಂಡಸ್ಟ್ರಿ ಅನ್ನೋದು ನಿಮಗೆ ನೆನಪಿರಬೇಕು. ಆದರೆ ಇದರ ವೈಭವ ಆಡಳಿತ ಭಾರತದಲ್ಲಿ ಎಂಡ್ ಆಗಿದ್ದು ನಿಮಗೆ ಗೊತ್ತಿದೆ. ಪ್ರಥಮ ಸ್ವತಂತ್ರ ಸಂಗ್ರಾಮದಿಂದ ಭಾರತ ಬ್ರಿಟಿಷ್ ಪಾರ್ಲಿಮೆಂಟಿನ ನೇರ ಆಡಳಿತಕ್ಕೆ ಒಳಗಾಗಿದ್ದು ಇಂಡಿಯನ್ ಗೌರ್ಮೆಂಟ್ ಆಕ್ಟ್ ಏನು ಬಂತು 1858ರಲ್ಲಿ ಇದು ಆಯಿತು. ಆದರೆ ಇನ್ನೊಂದು ಡಿಫಿಕಲ್ಟ್ ಪ್ರಶ್ನೆ ಬರೋದಾದ್ರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗಿದೆ ಯಾವಾಗ ಅಂತ ಕೇಳ್ಬೋದು. ಇದನ್ನೇ ಜೂನ್ 1, 1874ರಲ್ಲಿ 1874ರಲ್ಲಿ ಇದು ಕ್ಯಾನ್ಸಲ್ ಆಯಿತು ಅಂತಕ್ಕಂಥದ್ದು ಇಂಗ್ಲೆಂಡ್. ಹಾಗಾದರೆ ಸರ್ ನೆಕ್ಸ್ಟು ಇತ್ತೀಚೆಗೆ ಇನ್ನೂ ಡಿಫ್ರೆಂಟಾಗಿ ಬಂದಿರತಕ್ಕಂಥ ಪ್ರಶ್ನೆಗಳಲ್ಲಿ ಕೇಳ್ಬೋದಾದಂಥದ್ದು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಆಗಿದ್ದಂತಹ ನೇಮ್ಗಳೇನು ಅಂತ. ಆನರಬಲ್ ಈಸ್ಟ್ ಇಂಡಿಯಾ ಕಂಪನಿ ಅಂತಲೂ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇದ್ರು, ಹಾಗೆ ಈಸ್ಟ್ ಇಂಡಿಯಾ ಟ್ರೇಡಿಂಗ್ ಕಂಪನಿ ಅಂತಲೂ ಸಹ ಕರಿತಾ ಇದ್ರು. ಲಾಸ್ಟ್ KSL ಬಂದಿರತಕ್ಕಂಥ ಪ್ರಶ್ನೆ ಇನ್ಫಾರ್ಮಲ್ ನಾವು ಆ್ಯಸ್ ಅಂದರೆ ನಾವು ಅದನ್ನು ಅನೌಪಚಾರಿಕವಾಗಿ ಜಾನ್ ಕಂಪನಿ ಅಂತ ಕರಿತಾ ಇದ್ವಿ.
ನೋಡಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಪೂರ್ವ ರಾಷ್ಟ್ರಗಳ ವ್ಯಾಪಾರಕ್ಕಾಗಿ ಏನೆಲ್ಲ ಮಾಡ್ಕೊಳ್ತು ಅನ್ನೋದ್ರ ಬಗ್ಗೆ ನಾನೀಗ ಮಾತಾಡೋದು. ಮುಂದಿನ ಕಾನ್ಸೆಪ್ಟ್ ಆದರೆ, ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಹೇಗೆ ಬೆಳೆದು ಬಂತು, ವ್ಯಾಪಾರಕ್ಕಾಗಿ ಬಂದು ವಸಾಹತುಶಾಹಿಯನ್ನು ಸ್ಥಾಪನೆ ಮಾಡಿ 200 ವರ್ಷಗಳ ವೈಭವ ಆಡಳಿತವನ್ನು ನಮ್ಮ ಭಾರತದಲ್ಲಿ ಹೇಗೆ ಮಾಡ್ತಿದ್ವು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಎಸ್, ಈಗ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆ ಹೇಗೆ ಬರ್ಬೋದು, ಕನ್ಫ್ಯೂಸ್ ಹೇಗೆ ಮಾಡ್ಬೋದು, ಮತ್ತು ಅಪ್ಲೈಡ್ ಹೇಗೆ ಬರ್ಬೋದು, ಮತ್ತು ಸಿಂಪ್ಲಿಫೈಸ್ ಮಾಡಿದ್ದೀನಿ ನಾನು. ಈ ಡಿಗ್ರಿ ಅಕಾಡೆಮಿಕ್ ಓದೋದಕ್ಕಿಂತ ಕಾಂಪಿಟೇಟಿವ್ ಹಿಸ್ಟ್ರಿಯನ್ನು ಹೇಗೆ ಪಾಯಿಂಟ್ ವೈಸ್ ನೆನ್ಪಿಡ್ಕೋಬೇಕು ಅನ್ನೋದನ್ನು ಒಂದು ವಿಷಯವನ್ನು ನಿಮ್ಮ ಜೊತೆ ಮಾತಾಡಿ. ನೋಡಿ, ಫಸ್ಟ್ ಕ್ವಶನ್ಸ್ ಹೀಗಿದೆ. ಭಾರತಕ್ಕೆ ಬಂದಂಥ ಮೊದಲ ಬ್ರಿಟಿಷ್ ವರ್ತಕ ಯಾರು ಅಂತ ಕೇಳ್ಬೋದು. 1599 ಫಸ್ಟ್ ಬಿಸ್ನೆಸ್ ಮ್ಯಾನ್ ಜಾನ್ ಮಿಲ್ಟನ್ ಹಾಲ್ ಅಂತಕ್ಕಂತಹ ಒಬ್ಬ ಬ್ರಿಟಿಷ್ ವರ್ತಕ ಭಾರತಕ್ಕೆ ಬರ್ತಾನೆ. ನೆಕ್ಸ್ಟು ಅವನು ಸಂಬಂಧಿಸಿದಂಥ ಮತ್ತೆ ಅವನ ಹಡಗು ಯಾವುದು ಬಂತು ಅಂತ ಕೇಳ್ಬೋದು. ರೆಡ್ ಡ್ರ್ಯಾಗನ್ ಅಂತಕ್ಕಂಥ ಹಡಗು ಭಾರತಕ್ಕೆ ಬಂದಂತಹ ಮೊದಲ ಬ್ರಿಟಿಷ್ ಹಡಗು ಅಂತಕ್ಕಂಥದ್ದು ನೆನಪಿರಲಿ. ಆದರೆ ಇನ್ನೂ ಒಂದು ಕ್ವಶನ್ಸ್ ನಮಗೆ ಕನ್ಫ್ಯೂಸ್ ಮಾಡಿ ಕೇಳೋದಾದ್ರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಲಂಡನ್ನಲ್ಲಿ ಸ್ಥಾಪನೆ ಆದಾಗ ಮೊಘಲ್ ಚಕ್ರವರ್ತಿ ಯಾರಿದ್ದ ಅಂತ ಕೇಳ್ಬೋದು. ಯಾಕೆಂದರೆ ಪರ್ಮಿಷನ್ ಕೊಟ್ಟವ್ರು ಬೇರೆ, 1600ರಲ್ಲಿ ಇದ್ದವ್ರು ಯಾರು ಅಂದರೆ ಅಕ್ಬರ್. ಈ ಪ್ರಶ್ನೆನೂ ಸಹ ಬಂದಿದೆ. 1605ರವರೆಗೂ ಅಕ್ಬರ್ ಆಡಳಿತದಲ್ಲಿರ್ತಾನೆ. 1600ರಲ್ಲಿದ್ದಂತಹ ಮೊಘಲ್ ಚಕ್ರವರ್ತಿ ಯಾರು ಅಂದರೆ ಅಕ್ಬರ್. ಫ್ರೆಂಡ್ಸ್, ಇನ್ನೂ ಪ್ರಶ್ನೆ ಬರೋದಾದ್ರೆ, ನೆಕ್ಸ್ಟು ಜಹಾಂಗೀರ್ನ ಆಸ್ಥಾನಕ್ಕೆ ಬಂದಂತಹ ಬ್ರಿಟಿಷ್ ವರ್ತಕರು ಯಾರ್ಯಾರು ಅಂತಕ್ಕಂಥ ಪ್ರಶ್ನೆ ಕೇಳ್ಬೋದು. ನೋಡಿ, ಫಸ್ಟು ಕ್ಯಾಪ್ಟನ್ ಹಾಕಿಂಗ್ಸ್ ಕೇಳ್ಬೋದು, ಕ್ಯಾಪ್ಟನ್ ಬೆಸ್ಟ್ ಬಗ್ಗೆ ಕೇಳ್ಬೋದು, ಹಾಲ್ಡ್ವರ್ತ್ ಬಗ್ಗೆ ಕೇಳ್ಬೋದು, ಮತ್ತು ಸರ್ ಥಾಮಸ್ ರೋ ಬಗ್ಗೆ ಕೇಳ್ಬೋದು. 1608ರಲ್ಲಿ ಕ್ಯಾಪ್ಟನ್ ಹಾಕಿಂಗ್ಸ್ ಅಂತಕ್ಕಂಥವನು ಬರ್ತಾನೆ. ಕ್ಯಾಪ್ಟನ್ ಹಾಕಿಂಗ್ಸ್ ಬಂದು ಜಹಾಂಗೀರ್ನಿಂದ ವ್ಯಾಪಾರ ಪಡೆಯೋದಕ್ಕೆ ಅಥವಾ ಪರ್ಮಿಷನ್ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾನೆ, ಆದರೆ ಅದು ವಿಫಲ ಆಗುತ್ತೆ. ಆದರೆ ನೆಕ್ಸ್ಟ್ 1612ರಲ್ಲಿ ಕ್ಯಾಪ್ಟನ್ ಬೆಸ್ಟ್ ಅಂತಕ್ಕಂಥವನು ಬರ್ತಾನೆ. ಕ್ಯಾಪ್ಟನ್ ಬೆಸ್ಟ್ ಬಂದಾಗ ಜಹಾಂಗೀರ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಗ್ಗೆ ಒಂದು ಮನ ಹೊಲಿಸೋದಕ್ಕೆ ಏನು ಕಾರಣ ಮಾಡಿದ್ರು ಅವರು ಅಂದರೆ, ಪೋರ್ಚುಗೀಸ್ ಮತ್ತು ಬ್ರಿಟಿಷರ ನಡುವೆ ಸಾಲ್ಬಾಯ್ ಕದನ ನಡೆಯುತ್ತೆ. ಈ ಸಾಲ್ಬಾಯ್ ಕದನದಲ್ಲಿ ಬ್ರಿಟಿಷರು ಗೆದ್ದಿದ್ದರಿಂದ ಜಹಾಂಗೀರ್ ಅವರಿಗೆ ಒಂದು ವ್ಯಾಪಾರಕ್ಕೆ ಅನುಮತಿ ಕೊಡೋದಕ್ಕೆ ಮುಂದಾಗ್ತಾನೆ ಅಂತಕ್ಕಂಥದ್ದು ನಾವು ಕಾಣ್ಬೋದು. ಅದು ಕ್ಯಾಪ್ಟನ್ ಬೆಸ್ಟ್ ಕಾಲದಲ್ಲಿ ಪೋರ್ಚುಗೀಸ್ ಮತ್ತು ಬ್ರಿಟಿಷರ ನಡುವೆ ನಡೆದಿದ್ದು 1612ರಲ್ಲಿ ಸಾಲ್ಬಾಯ್ ಕದನ ಅಂತ. ಹಾಗೆ ನೆಕ್ಸ್ಟ್ 1613ರಲ್ಲಿ ಹಾಲ್ಡ್ವರ್ತ್ ಅಂತಕ್ಕಂಥವನು ಬಂದಾಗ ಬ್ರಿಟಿಷರಿಗೆ ಮೊಘಲ್ ಚಕ್ರವರ್ತಿಯಾದಂತಹ ಜಹಾಂಗೀರ್ ಏನು ಮಾಡ್ತಾನೆ, ಸೂರತ್ತನ್ನು ಮೊದಲ ವ್ಯಾಪಾರಕ್ಕೆ ಅನುಮತಿಯನ್ನು ಕೊಡ್ತಾನೆ. ಹಾಗಾಗಿ ಭಾರತದಲ್ಲಿ ಬ್ರಿಟಿಷರ ಮೊದಲ ವ್ಯಾಪಾರ ಕೇಂದ್ರ ಯಾವುದು ಅಂದರೆ ಸೂರತ್ ಅಂತಕ್ಕಂಥದ್ದು ನೆನಪಿರಬೇಕು. ಯಾರ ಕಾಲದಲ್ಲಿ ಅಂದರೆ ಹಾಲ್ಡ್ವರ್ತ್ ಕಾಲ. ಹಾಗೆ 1615ರಲ್ಲಿ ಈ ಜೇಮ್ಸ್ ಅಂತಕ್ಕಂತಹ 1ನೇ ಜೇಮ್ಸ್ ಅಂತಕ್ಕಂತಹ ಇಂಗ್ಲೆಂಡ್ ದೊರೆ ತನ್ನ ರಾಯಭಾರಿಯನ್ನ ಇವನ ಆಸ್ಥಾನಕ್ಕೆ ಕಳಿಸ್ತಾನೆ. ಯಾರು ಅಂದರೆ ಸರ್ ಥಾಮಸ್ ರೋ. ಈ ಸರ್ ಥಾಮಸ್ ರೋ ಜಹಾಂಗೀರ್ನ ಆಸ್ಥಾನಕ್ಕೆ ಬಂದಾಗ ಆದಂಥ ಬದಲಾವಣೆಗಳು, ವ್ಯಾಪಾರವನ್ನು ಏನು ಮಾಡ್ತಾನೆ ಮತ್ತೆ ಮುಂದುವರಿಸ್ತಾ ಹೋಗ್ತಾನೆ. ಬೇರೆ ಬೇರೆ ಸ್ಥಳಗಳಿಗೂ ಸಹ ಅದನ್ನು ವ್ಯಾಪ್ತಿಯನ್ನು ಹಂಚ್ತಾ ಹೋಗ್ತಾನೆ. ನೋಡಿ, ಅವನು ಏನು ಮಾಡ್ತಾನೆ, ಅಹಮದಾಬಾದ್ ಮಾಡ್ತಾನೆ ವ್ಯಾಪಾರವನ್ನು ವಿಸ್ತರಣೆಯನ್ನು. ನೆಕ್ಸ್ಟು ಆಗ್ರಾ ಆಗ್ತದೆ. ನೆಕ್ಸ್ಟು ಅದಕ್ಕೆ ಬ್ರೂಚ್ ಆಗ್ತದೆ ಬಂದರಿಗೆ ಸಂಬಂಧಿಸಿದಂತೆ. ನೆಕ್ಸ್ಟ್ ಢಾಕಾದವರೆಗೂ ವ್ಯಾಪಾರ ವಿಸ್ತರಣೆ ಮಾಡ್ತಾನೆ. ಬರೋಡಾದವರೆಗೂ ವ್ಯಾಪಾರವನ್ನು ವಿಸ್ತರಣೆ ಮಾಡ್ತಾನೆ. ವಿಶಾಖಪಟ್ಟಣದವರೆಗೂ ಸಹ ವ್ಯಾಪಾರವನ್ನು ವಿಸ್ತರಣೆ ಮಾಡ್ತಾನೆ. 1615ರಲ್ಲಿ ಸರ್ ಥಾಮಸ್ ರೋ ಅಂತಕ್ಕಂಥ. ಫ್ರೆಂಡ್ಸ್, ಇಲ್ಲಿ 3 ಜನ ಕನ್ಫ್ಯೂಸ್ ಆಗ್ತಾರೆ, ನಿಮಗೆ ನೆನಪಿರಬೇಕು. ಸರ್ ಥಾಮಸ್ ರೋ ಬೇರೆ, ಸರ್ ಥಾಮಸ್ ಮನ್ರೋ ಬೇರೆ, ಸರ್ ಎಕ್ಟರ್ ಮನ್ರೋ ಬೇರೆ. ಸರ್ ಎಕ್ಟರ್ ಮನ್ರೋ ಅಂದರೆ 1764ರಲ್ಲಿ ಬಕ್ಸರ್ ಕದನದಲ್ಲಿದ್ದಂತಹ ಬ್ರಿಟಿಷ್ ವ್ಯಕ್ತಿ. ಹಾಗೆ ಸರ್ ಥಾಮಸ್ ಮನ್ರೋ ಅಂತ ಗೊತ್ತಿದೆ ನಿಮಗೆ, ಇವನು ರೈತವಾರಿ ಸಿಸ್ಟಮಲ್ಲಿ ಭಾರತದಲ್ಲಿ ಇಂಟ್ರಡ್ಯೂಸ್ ಮಾಡಿದ್ರು. ಹಾಗೆ ಸರ್ ಥಾಮಸ್ ರೋ ಅಂತಕ್ಕಂಥವನು ಜಹಾಂಗೀರ್ನ ಆಸ್ಥಾನಕ್ಕೆ ಬಂದಂತ. ಇದು ಬೇಸಿಕ್ ಕಾನ್ಸೆಪ್ಟ್. ಆದರೆ ಬ್ರಿಟಿಷರು ವ್ಯಾಪಾರಕ್ಕಾಗಿ ಬಂದು ಭಾರತದಲ್ಲಿ ವಸಾಹತುಶಾಹಿಯನ್ನು ಸ್ಥಾಪನೆ ಮಾಡಿ 200 ವರ್ಷಗಳ ಆಳ್ವಿಕೆ ಮಾಡಿದರು. ಬಿಸ್ನೆಸ್ಸಿಗೋಸ್ಕರ ಬಂದರು. ಕೊಲಾನಿಲಿಸಮ್ ಅಂತಕ್ಕಂಥದ್ದನ್ನು ಸ್ಥಾಪನೆ ಮಾಡಿ ನಮ್ಮನ್ನು ಆಳ್ವಿಕೆ ಮಾಡಿದಂಥವ್ರು ಬ್ರಿಟಿಷರು. ಹಾಗಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಉದ್ದೇಶ ಏನಾಯಿತು, ವ್ಯಾಪಾರದ ಜೊತೆಗೆ ವಸಾಹತುಶಾಹಿಯನ್ನು ಭಾರತದಲ್ಲಿ ಸ್ಥಾಪನೆ ಮಾಡ್ತು. ನಿಮಗೆ 4 ಒಂದು ಕಾಂಟಿನೆಂಟನ್ನು ಕೊಟ್ಟು ಡಿಫ್ರೆನ್ಸ್ ಕೇಳಿದಾಗ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ.
ಓಕೆ ಸ್ನೇಹಿತರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಬಗ್ಗೆ ಮೊದಲ ಆರಂಭದ ದಿನಗಳು ಹೀಗಿದ್ದಾಗ ಅದು ನೆಕ್ಸ್ಟ್ ಹೇಗೆ ಪ್ರಬಲವಾಯಿತಾ ಹೋಯ್ತು ನೋಡಿ. ಮಡ್ರಾಸ್ ಅನ್ನ ಹೇಗೆ ವಶಪಡಿಸ್ಕೊಳ್ತು, ಕಲ್ಕತ್ತಾ ಮತ್ತು ಬಾಂಬೆಯನ್ನ ಹೇಗೆ ವಶಪಡಿಸ್ಕೊಳ್ತು, ಇದರ ಆರಂಭಿಕ ರಾಜಧಾನಿ ಹೇಗಿತ್ತು ಮತ್ತು ಇದರ ಮುಂದುವರೆದ ಬೆಳವಣಿಗೆಗಳು ಹೇಗಿದೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋದಾದ್ರೆ ನೋಡಿ, ಫಸ್ಟ್ ಮದ್ರಾಸ್ ಅಂತಿದೆ 1639. ನೋಡಿ, ಫಸ್ಟ್ ಮದ್ರಾಸಲ್ಲಿ ಇದು ಏನೆಲ್ಲ ವರ್ಕ್ ಮಾಡ್ತಾ ಹೋಯ್ತು, ಮದ್ರಾಸಲ್ಲಿ ಕೋಟೆಗಳನ್ನು ಹೇಗೆ ನಿರ್ಮಾಣ ಮಾಡ್ತಾ ಹೋಯ್ತು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೇನೆ. ನೋಡಿ, ಮದ್ರಾಸ್ನ ಸ್ಥಾಪಕ ಯಾರು ಅಂತ ಕೇಳ್ಬೋದು. ಈ ಬ್ರಿಟಿಷ್ ವ್ಯಕ್ತಿಯಾದಂಥ ಫ್ರಾನ್ಸಿಸ್ ಡೇ ಅಂತಕ್ಕಂಥವನೇ ಈ ಮದ್ರಾಸ್ ನಗರದ ಸ್ಥಾಪಕ. ಪ್ರಶ್ನೆ, ದ ಫೌಂಡರ್ ಆಫ್ ಮದ್ರಾಸ್ ಸಿಟಿ ಅಂತಕ್ಕಂಥದ್ದು ನಿಮಗೆ ಕೇಳಿದೆ. ನೆಕ್ಸ್ಟ್, ಈ ಮದ್ರಾಸ್ ನಗರದ ಸ್ಥಾಪನೆಗೆ ಈ ಫ್ರಾನ್ಸಿಸ್ ಡೇ ಅಂತಕ್ಕಂಥವನು ಎಲ್ಲಿಂದ ನಿವೇಶನವನ್ನ ಅಥವಾ ಅನುಮತಿಯನ್ನ ಪಡೆದ ಅಂದ್ರೆ ವಿಜಯನಗರದ ಚಂದ್ರಗಿರಿಯ ರಾಜನಿಂದ ಏನ್ ಮಾಡ್ತಾನೆ, ಈ ಒಂದು ನಿವೇಶನವನ್ನ ಪರ್ಮಿಷನ್ ಪಡೆದು ಏನ್ ಮಾಡ್ತಾನೆ, ಮದ್ರಾಸ್ ನಗರವನ್ನ ಇವನು ನಿರ್ಮಾಣ ಮಾಡ್ತಾನೆ. ಹಾಗಾದ್ರೆ ಮದ್ರಾಸ್ ನಗರದಲ್ಲಿ ಇಲ್ಲಿದೆ ಭಾರತದಲ್ಲಿ ಬ್ರಿಟಿಷರ ಸ್ಥಾಪನೆ ಮಾಡಿದ ಮೊದಲ ಕೋಟೆ ಯಾವುದು ಅಂತ ಕೇಳ್ತಾನೆ. ಈ ಫ್ರಾನ್ಸಿಸ್ ಡೇ ಅಂತಕ್ಕಂಥವನು ಸ್ಥಾಪನೆ ಮಾಡಿದ್ದು ಮೊದಲ ಕೋಟೆ ಮಡ್ರಾಸಲ್ಲಿ, ಅದೇ ಸೆಂಟ್ ಜಾರ್ಜ್ ಕೋಟೆ 1644. 1644ರಲ್ಲಿ ಈ ಸೆಂಟ್ ಜಾರ್ಜ್ ಕೋಟೆ ಮಡ್ರಾಸಲ್ಲಿ ಸ್ಥಾಪನೆ ಆಗುತ್ತೆ. ಇದೇ ಭಾರತದಲ್ಲಿ ಬ್ರಿಟಿಷರ ಸ್ಥಾಪನೆ ಮಾಡಿದ ಮೊದಲ ಕೋಟೆ. ಈಗ ಲಾಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಬಂದಿದೆ. ಸರ್, ಹಾಗಾದ್ರೆ 3 ಪ್ರಶ್ನೆಗಳು ನಿಮಗೆ ಬರ್ಬೋದು ಕನ್ಫ್ಯೂಸ್ ಆಗಿ ಫೋರ್ಟ್ಗಳ ಬಗ್ಗೆ. ನೋಡಿ, ಸೆಂಟ್ ಜಾರ್ಜ್ ಬೇರೆ, ಸೆಂಟ್ ಡೇವಿಡ್ ಬೇರೆ, ಫೋರ್ಟ್ ವಿಲಿಯಂ ಬೇರೆ. ಇಲ್ಲಿ ಕೆಳಗಡೆ ಹಾಕಿದ್ದೀನಿ, ಸೆಂಟ್ ಜಾರ್ಜ್ ಆದ್ಮೇಲೆ ಸೆಂಟ್ ಡೇವಿಡ್. ಇದು ಡಚ್ಚರ ಕಾಲದಲ್ಲಿ 1725ರಲ್ಲಿ ಆದಂಥದ್ದು ಸೆಂಟ್ ಡೇವಿಡ್ ಕೋಟೆ. ಈ ಸೆಂಟ್ ಡೇವಿಡ್ ಕೋಟೆ ಎಲ್ಲಿದೆ? ಕಡಲೂರು ಡಿಸ್ಟಿಕ್ ಅಲ್ಲಿದೆ, ತಮಿಳುನಾಡಲ್ಲಿದೆ. ಡಚ್ಚರ ಕಾಲದಲ್ಲಿ ಆಗುತ್ತೆ. ಈ 2 ಕೋಟೆಗಳಾಯ್ತು. ಈ ಸೆಂಟ್ ಜಾರ್ಜ್ ಮತ್ತೆ ಸೆಂಟ್ ಡೇವಿಡ್ ಆದ್ಮೇಲೆ ಫೋರ್ಟ್ ವಿಲಿಯಂ ಕಲ್ಕತ್ತಾದಲ್ಲಿ ಜಾಬ್ ಚಾರ್ನಾಕ್ ಅಂತಕ್ಕಂಥವ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾನೆ. ಈ 3 ಕೋಟೆಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಫೋರ್ಟ್ಗಳನ್ನು. ಹಾಗಾದ್ರೆ ಈ ಸೆಂಟ್ ಜಾರ್ಜ್ ಕೋಟೆ ಸರ್ ಪ್ರಸ್ತುತ ಏನಾಗಿದೆ? ಇದು ತಮಿಳುನಾಡು ಸಿಎಂನ ಅಧಿಕೃತ ನಿವಾಸವಾಗಿದೆ. ಹಾಗೆ ಭಾರತದಲ್ಲಿ ಇವರು ಸ್ಥಾಪನೆ ಮಾಡಿದ ಮೊದಲ ಕೋಟೆ ಇದಾಗಿದೆ ಅಂತಕ್ಕಂಥದ್ದು. ಈ ಮಡ್ರಾಸ್ ನಗರಕ್ಕೆ 1996ರಲ್ಲಿ ಕರುಣಾನಿಧಿ ಅವರು ಏನ್ ಮಾಡಿದ್ರು, ಚೆನ್ನೈ ಅಂತ ಹೆಸರಿಟ್ರು. ಕರುಣಾನಿಧಿ ಅವರು ಏನ್ ಮಾಡಿದ್ರು, ಚೆನ್ನೈ ಅಂತ ಹೆಸರಿಟ್ರು. ಹಾಗೆ ಇದು ಮಡ್ರಾಸ್ ನಗರ ಅಂತಕ್ಕಂಥದ್ದು ಯಾವ ನದಿಯ ತೀರದಲ್ಲಿ? ಅಡಿಯರ್ ಕದನ ಅಂತ ಗೊತ್ತಿದೆಯಲ್ಲ, ಅಡಿಯರ್ ಮತ್ತೆ ಕೂಮ್ ಅಂತಕ್ಕಂತಹ ನದಿ ತೀರದಲ್ಲಿರ್ತಕ್ಕಂಥದ್ದೇ ಈ ಮಡ್ರಾಸ್ ನಗರ. ಹಾಗಾದ್ರೆ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಒಳಪಟ್ಟಂತಹ ಭಾರತದ ಮೊದಲ ಭೂಮಿ ಲ್ಯಾಂಡ್ ಯಾವುದು ಅಂತ ಪ್ರಶ್ನೆ ಬಂದಿದೆ. ಅದು ಯಾವುದು ಅಂದ್ರೆ ಮದ್ರಾಸ್. ಯಾವುದು ಅಂದ್ರೆ ಮದ್ರಾಸ್. ಈ ವಿಷಯಗಳು ನಿಮಗೆ ನೆನಪಿರ್ಬೇಕು. ನೋಡಿ, ಮಡ್ರಾಸಿನ ಆಳ್ವಿಕೆ ಬಗ್ಗೆ ನಾವು ತಿಳ್ಕೊಂಡು, ಈ ಮಡ್ರಾಸ್ ಆದ್ಮೇಲೆ ನೆಕ್ಸ್ಟ್ ಭಾರತದ ಅತ್ಯಂತ ಶ್ರೀಮಂತವಾದಂತಹ ಸಂಪತ್ತು ಎಲ್ಲಿತ್ತು ಅಂದ್ರೆ ಬಂಗಾಳ. ಕಲ್ಕತ್ತಾದಲ್ಲಿ ಇವ್ರು ಏನ್ ಮಾಡಿದ್ರು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. 1696 ಕಲ್ಕತ್ತಕ್ಕೆ ಸಂಬಂಧಿಸಿದಂತೆ ಕಲ್ಕತ್ತಾವನ್ನ ಯಾರು ಫೌಂಡ್ ಮಾಡಿದ್ರು, ಫಸ್ಟ್ ಎಷ್ಟು ಹಳ್ಳಿಗಳಿಂದ ಇದಿತ್ತು, ರಾಜಧಾನಿಯಾಗಿ ಎಲ್ಲಿಂದ ಎಲ್ಲಿವರೆಗೂ ಇತ್ತು ಅಂತಕ್ಕಂಥದ್ದು ಮತ್ತು ವಿಶೇಷತೆಯನ್ನು ನಾವು ನೋಡೋದಾದ್ರೆ ನೋಡಿ, ಕಲ್ಕತ್ತಾ ನಿಮಗೆ ಗೊತ್ತಿದೆ, ಬಹಳ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಹೂಗ್ಲಿ ನದಿ ತೀರದಲ್ಲಿದೆ. ಇದರ ಮೈನ್ ಇದಕ್ಕೊಂದು ರೂಪುರೇಷೆ ಕೊಟ್ಟವನು ಯಾರು ಅಂದ್ರೆ ಜಾಬ್ ಚಾರ್ನಾಕ್ ಅಂತಕ್ಕಂಥವ್ನು. ಇದು ಮೊದಲು ಸ್ಥಾಪನೆ ಆದಾಗ 3 ಗ್ರಾಮಗಳಿತ್ತು. ಕಲ್ಕತ್ತಾ ಮೊದಲು ಸ್ಥಾಪನೆ ಆದಾಗ 3 ಗ್ರಾಮಗಳಿತ್ತು. ಏನು ಕಲಿಕಾಟ್ ಅಂತಕ್ಕಂಥದ್ದು, ಗೋವಿಂದಪುರ ಮತ್ತು ಸುತಾನಿತಿ ಅಂತಕ್ಕಂಥದ್ದು, ಈ 3 ಗ್ರಾಮಗಳಿಂದ ಇದು ನಿರ್ಮಾಣ ಆಯಿತು ಅಂತಕ್ಕಂಥದ್ದು ನಾವು ನೋಡ್ಬೋದು. ಆದ್ರೆ ಸೂರತ್ತಲ್ಲಿ ವ್ಯಾಪಾರಕ್ಕೆ ಅನುಮತಿ ಕೊಟ್ಟವನು ಜಹಾಂಗೀರ್ ಆದ್ರೆ, ಈ ವೆಸ್ಟ್ ಬಂಗಾಳಿಗೆ ಈ ಕಲ್ಕತ್ತಾದಲ್ಲಿ ಬ್ರಿಟಿಷರಿಗೆ ವ್ಯಾಪಾರಕ್ಕೆ ಅನುಮತಿ ಕೊಟ್ಟಂತ ಮೊದಲ ಮೊಘಲ್ ಚಕ್ರವರ್ತಿ ಯಾರು ಅಂತ ಕ್ವಶನ್ಸ್ ಬಂದಿದೆ. ಶಹಜಾನ್ ಕೊಡ್ತಾನೆ. ನೆನಪಲ್ಲಿ ಜಹಾಂಗೀರ್ ಕೊಟ್ಟಿದ್ದು ಸೂರತ್ತಲ್ಲಿ, ಇಲ್ಲಿ ಶಹಜಾನ್ ಕೊಡ್ತಾನೆ. ಹಾಗಾದ್ರೆ ಈ ಜಾಬ್ ಚಾರ್ನಾಕ್ ಅಂತಕ್ಕಂಥವನು ಕಲ್ಕತ್ತಾದಲ್ಲಿ ಕಟ್ಟಿದಂತಹ ಕೋಟೆ, ಈ ಕೋಟೆಯಿಂದಲೇ ಪ್ಲಾಸಿ ಕದನ, ಈ ಕೋಟೆ ಕಟ್ಟಿದ್ರಿಂದಲೇ ಪ್ಲಾಸಿ ಕದನಕ್ಕೂ ಸಹ ಕಾರಣ ಆಗ್ತದೆ. ನೋಡಿ, ಈ ಫೋರ್ಟ್ ವಿಲಿಯಂ ಕೋಟೆಯನ್ನು ಯಾರು ಕಟ್ಟಿದ್ರು ಅಂದ್ರೆ ಜಾಬ್ ಚಾರ್ನಾಕ್ ಅಂತಕ್ಕಂಥವ್ರು ಈ ಫೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ತಾರೆ. ಅದು ಕಲ್ಕತ್ತಾದಲ್ಲಿ ಅಂತಕ್ಕಂಥದ್ದು ನಿಮಗೆ ನೆನಪು. ಹಾಗಾದ್ರೆ ಕಲ್ಕತ್ತಾ ಬ್ರಿಟಿಷರ ಅಧಿಕೃತ ರಾಜಧಾನಿಯಾಗಿದ್ದು ಯಾವಾಗ ಅಂತಕ್ಕಂಥ ಪ್ರಶ್ನೆ ಕೇಳ್ಬೋದು. ಈ ರೆಗ್ಯುಲೇಟಿಂಗ್ ಆಕ್ಟ್ಗಿಂತ ಮುಂಚೆ ಕಲ್ಕತ್ತಾವನ್ನ ಬ್ರಿಟಿಷರು ಅಧಿಕೃತವಾಗಿ ರಾಜಧಾನಿಯಾಗಿ ಮಾಡಿಕೊಂಡು ಇದು 1911
ಏನು ಕಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿ ಆರ್ಡಿಂಜ್ ಕಾಲದಲ್ಲಿ ಟ್ರಾನ್ಸ್ಫರ್ ಆಯಿತು ಅಲ್ಲಿವರೆಗೂ ಸಹ ಇದು ಬ್ರಿಟಿಷರ ರಾಜಧಾನಿ ಆಯಿತು. ಹಾಗಾದ್ರೆ ಇನ್ನೂ ಒಂದು ಪ್ರಶ್ನೆ ಬಂದರೆ, ನವಾಬರ ಕಾಲದಲ್ಲಿ ಕಲ್ಕತ್ತಾ ಅಥವಾ ವೆಸ್ಟ್ ಬಂಗಾಳ, ಮೊಘಲ್ ಮತ್ತು ನವಾಬರ ಕಾಲದಲ್ಲಿ ವೆಸ್ಟ್ ಬಂಗಾಳಲ್ಲಿ ಯಾವುದು ಕ್ಯಾಪಿಟಲ್ ಸಿಟಿ ಇತ್ತು ಅಂದರೆ ಮುರ್ಷಿದಾಬಾದ್ ಅಂತಕ್ಕಂಥದ್ದನ್ನು ನೋಡ್ಬೋದು. ನೋಡಿ, ಈ ಮುರ್ಷಿದಾಬಾದ್ಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಕೇಳ್ಬೋದು. ವಾರನ್ ಹೆಸ್ಟಿಂಗ್ಸ್ ಅಂತ ಹಾಕಿದ್ದೀನಿ ಅಂದರೆ ಅದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಆದಾಗ ಬಂಗಾಳದ ಗವರ್ನರ್ ಜನರಲ್ ಯಾರಿದ್ದ ಅಂತ ಕೇಳಿದ್ರು ಸಹ ವಾರನ್ ಆ್ಯಕ್ಟ್ ಅಂದರೆ ವಾರನ್ ಹೆಸ್ಟಿಂಗ್ಸ್ ಬಗ್ಗೆ ನಿಮಗೆ ಕೇಳ್ಬೋದು. ಆದರೆ ಇನ್ನೂ ಒಂದು ಪ್ರಶ್ನೆ ಈ ಕಲ್ಕತ್ತಾ ಸಿಟಿ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಗ್ಗೆ ಬರ್ಬೋದು. ಫ್ರೆಂಡ್ಸ್, ಏನು ಬರ್ಬೋದು ನೋಡಿ, ಕಲ್ಕತ್ತಾದಲ್ಲಿ ಸುಂಕರಹಿತ ವ್ಯಾಪಾರಕ್ಕೆ, ನೋ ಟ್ಯಾಕ್ಸ್ ಬಿಸ್ನೆಸ್ಸಿಗೆ ಅವಕಾಶ ಮಾಡಿದಂತಹ ಮೊಘಲ್ ಚಕ್ರವರ್ತಿ ಯಾರು ಅಂತ ಕೇಳ್ಬೋದು. ನೋಡಿ, ಪರೀಕ್ಷಾನ್ ಅಂತಕ್ಕಂಥ ಮೊಘಲ್ ಚಕ್ರವರ್ತಿಗೆ ಬ್ರಿಟಿಷ್ನ ವಿಲಿಯಂ ಹ್ಯಾಮಿಲ್ಟನ್ ಅಂತಕ್ಕಂಥ ಬ್ರಿಟಿಷ್ ವ್ಯಕ್ತಿ ಅವನ ಆರೋಗ್ಯವನ್ನ ಗುಣಪಡಿಸಿದ್ದಕ್ಕೋಸ್ಕರ ಪರೀಕ್ಷಾನ್ ಏನ್ ಮಾಡ್ತಾನೆ, ಪರ್ಮಿಷನ್ ಕೊಡ್ತಾನೆ, ನೋ ಟ್ಯಾಕ್ಸ್ ಬಿಸ್ನೆಸ್ಗೆ ಪರ್ಮಿಷನ್ ಕೊಡ್ತಾನೆ. ಇದು ನಿಮಗೆ ನೆನಪಿರಬೇಕು. ಹಾಗಾದ್ರೆ ಆ ನೋ ಟ್ಯಾಕ್ಸ್ ಬಿಸ್ನೆಸ್ ಮಾಡೋದಕ್ಕೆ ಅವನು ಕೊಟ್ಟಂತ ಪಾಸ್ ಹೆಸರು ಏನು ಅಂತ ಕೇಳ್ತಾರೆ, ದಸ್ತಾಕ್ ಪಾಸ್ ಅಂತಕ್ಕಂಥದ್ದು ಅದರ ಹೆಸರು, ದಸ್ತಾಕ್ ಪಾಸ್ ಅಂತಕ್ಕಂಥದ್ದು ಹೆಸರು. ಮತ್ತು ಇತ್ತೀಚಿನ ಪರೀಕ್ಷೆಗಳಲ್ಲಿ ಮತ್ತೊಂದು ಪ್ರಶ್ನೆ ಬಂದಿದೆ, ಬ್ರಿಟಿಷರು ಅಥವಾ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆರಂಭಿಕ ರಾಜಧಾನಿ ಯಾವುದಾಗಿತ್ತು ಅಂದರೆ ಮಚಲಿಪಟ್ಟಣ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆರಂಭಿಕ ರಾಜಧಾನಿ ಯಾವುದಾಗಿತ್ತು ಅಂದರೆ ಮಚಲಿಪಟ್ಟಣ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆರಂಭಿಕ ರಾಜಧಾನಿಯಾಗಿತ್ತು ಅನ್ನೋದು ನಿಮಗೆ ನೆನಪಿರಲಿ. ಓಕೆ ಫ್ರೆಂಡ್ಸ್, ಹಾಗಾದರೆ ಈಗ ನಾವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬೇಸಿಕ್, ಮಡ್ರಾಸ್ ಮತ್ತು ಕಲ್ಕತ್ತಾದ ಬಗ್ಗೆ ತಿಳ್ಕೊಂಡ್ವಿ. ಈಗ ಬಾಂಬೆ ಬಗ್ಗೆ ನೋಡೋದಾದ್ರೆ, ನೋಡಿ, ಬಾಂಬೆ ಯಾರ ಕಾಲದಲ್ಲಿ ಸ್ಟಾರ್ಟ್ ಆಯಿತು? ಸುಲ್ತಾನ್ ಬಹದ್ದೂರ್ ಅಂತ ಇದರ ಫೌಂಡರ್. ಬಟ್ ಇಲ್ಲಿ ವಿಶೇಷವಾಗಿ ನಾವು ನೋಡೋದಾದ್ರೆ ಬಾಂಬೆ ಯಾರಿಗೆ ವರದಕ್ಷಿಣೆಯಾಗಿ ಕೊಟ್ಟರು ಅಂತ ಇತ್ತೀಚೆಗೆ PSA ಮತ್ತು ಎಲ್ಲ ಎಕ್ಸಾಮ್ಗಳಲ್ಲಿ ಕೇಳಿದೆ. ನೋಡಿ ಫ್ರೆಂಡ್ಸ್, 1661ರಲ್ಲಿ ಇಂಗ್ಲೆಂಡ್ನ ದೊರೆ ಎರಡನೇ ಚಾರ್ಲ್ಸ್ ಅನ್ನು ಏನ್ ಮಾಡ್ತಾನಂದ್ರೆ ಬಾಂಬೆಯನ್ನ ಪೋರ್ಚುಗೀಸ್ ದೊರೆಯ ಸಹೋದರಿಯಾದಂಥ ಕ್ಯಾಥರಿನ್ನಳನ್ನ ಮದುವೆ ಆಗಿದ್ದರಿಂದ ಇದನ್ನೇನ್ ಮಾಡ್ತಾನೆ, ವರದಕ್ಷಿಣೆಯಾಗಿ ಕೊಡ್ತಾನೆ. ಈ ಬಾಂಬೆಯನ್ನ ಈ ಎರಡನೇ ಚಾರ್ಲ್ಸ್ ಏನ್ ಮಾಡ್ತಾನೆ, 1668ರಲ್ಲಿ 10 ಪೌಂಡ್ ವಾರ್ಷಿಕ ಗುತ್ತಿಗೆ ಆಧಾರದ ಮೇಲೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಿಟ್ಕೊಡ್ತಾನೆ. ಯಾರಿಗೆ ಬಿಟ್ಕೊಡ್ತಾನೆ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಿಟ್ಕೊಡ್ತಾನೆ ಅಂತಕ್ಕಂಥದ್ದು ನಿಮಗೆ ಇಂಪಾರ್ಟೆಂಟ್ ಆಗಿ ನೆನಪಿಟ್ಟು. ಹಾಗೆ ಬ್ರಿಟಿಷರು 1720ರಲ್ಲಿ, ಬಾಂಬೆ 1720 ಅಂತ ಹಾಕಿದ್ದೀನಿ, 1720ರಲ್ಲಿ ಒಂದು ಉಗ್ರಾಣವನ್ನು ಇಲ್ಲಿ ನಿರ್ಮಾಣ ಮಾಡಿ. ಹಾಗಾಗಿ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮುಖ್ಯವಾಗಿ ನಮಗೆ ಏನು ಕಾನ್ಸೆಪ್ಟನ್ನು ಕೊಡ್ತಾ ಬಂತು, ಇಲ್ಲಿ ಯಾವ ಸಿಟಿಗಳನ್ನು ಫಸ್ಟ್ ಇದು ಆಕ್ರಮಣ ಮಾಡ್ತು ಅಂತಕ್ಕಂಥದ್ದು, ವ್ಯಾಪಾರಕ್ಕೋಸ್ಕರ ವಶಪಡಿಸ್ತು ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಮಡ್ರಾಸ್, ಕಲ್ಕತ್ತಾ ಅಂಡ್ ಬಾಂಬೆ. ಹಾಗಾದರೆ ಮೈನ್ ಬಿಸ್ನೆಸ್ ಸೈಟ್ ಇನ್ ಇಂಡಿಯಾ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಯಾವುದಿದೆ ಅಂತಕ್ಕಂಥದ್ದು ನಿಮಗೆ ಲೀಸ್ಟ್ ಕೇಳ್ತಾರೆ. ನೋಡಿ, ಅಹಮದಾಬಾದ್ ಇದೆ, ಬ್ರೂಚ್ ಗುಜರಾತ್ನಲ್ಲಿರ್ತಕ್ಕಂಥದ್ದು, ಆಗ್ರಾ ಗೊತ್ತಿದೆ, ಸೂರತ್ ಮತ್ತು ಕಾಸಿಂ ಬಜಾರ್ ವೆಸ್ಟ್ ಬಂಗಾಳಲ್ಲಿ ಒಂದು ಶ್ರೀಮಂತವಾದಂಥ ವ್ಯಾಪಾರ ಕೇಂದ್ರ, ಢಾಕಾ ಗೊತ್ತಿದೆ, ಅಜ್ಮೀರ್ ಮತ್ತು ವಿಶಾಖಪಟ್ಟಣ. ನೋಡಿ, ಇಷ್ಟು ಬ್ರಿಟಿಷರ ವ್ಯಾಪಾರ ಕೇಂದ್ರಗಳು ಪ್ರಮುಖವಾಗಿ ಆಗಿದ್ದು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಇದನ್ನ ನಾವು ನೋಡಿದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂದ್ರೆ ಒಂದು ಸಣ್ಣ ಕಾನ್ಸೆಪ್ಟ್ ಅಲ್ಲಿ ಇಷ್ಟೆಲ್ಲ ಪ್ರಶ್ನೆಗಳು ಬರ್ಬೋದು ಅಂತ ನಾನು ಇವತ್ತು ಮಾತಾಡ್ತಾ ಹೋದೆ. ಮುಂದುವರೆದು ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗಳಲ್ಲಿ ಇನ್ನೂ ಹಲವು ವಿಷಯಗಳನ್ನ, ಇದು ಸಪ್ರೇಟ್ ಒಂದೊಂದು ವಿಡಿಯೋಸೇ ಆಗ್ತದೆ, ಏನೆಲ್ಲ ಅಧ್ಯಯನ ಮಾಡ್ಬೋದು. 1757ರ ಬೆಟಲ್ ಆಫ್ ಪ್ಲಾಸಿ ಬಗ್ಗೆ ಏನಾಯ್ತು, ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆಗೆ ನಾಂದಿ ಆಡಿದ ಕದನ, ಇದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತಾನೆ. ಪ್ಲಾಸಿ ಕದನ ಅಂತಕ್ಕಂಥ ನೋಡಿ, ಪ್ಲಾಸಿ ಕದನದ ಸಂದರ್ಭದಲ್ಲಿ ಈ ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾನೆ, ಮೊಘಲ್ ಚಕ್ರವರ್ತಿಯಾದಂಥ ಎರಡನೇ ಅಲಂಗೀರ್ ಏನ್ ಮಾಡ್ತಾನೆ ಅಂತಕ್ಕಂಥದ್ದು ಮಾತಾಡ್ತಾ ಹೋಗೋಣ. ನೆಕ್ಸ್ಟ್ 1764, ಇದು ಒಂದು ವಿಡಿಯೋದಲ್ಲಿ ಬಿಡ್ತಾನೆ, ಬೆಟಲ್ ಆಫ್ ಬಕ್ಸರ್, ಈ ಬಿಹಾರದ ಬಕ್ಸರ್ ನಡೆದಂತಹ ಈ ಕದನದಲ್ಲಿ ಏನೆಲ್ಲ ಆಯ್ತು. ಎರಡನೇ ಅಂದ್ರೆ ಮೊಘಲ್ ಚಕ್ರವರ್ತಿಯಾದಂಥ ಎರಡನೇ ಶಾ ಆಲಂ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಡ್ಯುಯಲ್ ಗೌರ್ಮೆಂಟ್ ಮತ್ತು ದಿವಾನಿ ರೈಟ್ಸ್ಗೆ ಅವಕಾಶ ಕೊಟ್ಟಂಥದ್ದು ಇಲ್ಲಿ ಹೇಗೆ ಬೆಳೆದು ಬಂತು. ನೆಕ್ಸ್ಟ್ ಅದಾದ್ಮೇಲೆ 1773 ರೆಗ್ಯುಲೇಟಿಂಗ್ ಆಕ್ಟ್ ಇಂದ ಭಾರತದಲ್ಲಿ ರಾಜಧಾನಿ ಆಗಿದ್ದರ ಜೊತೆಗೆ ಬಂಗಾಳದ ಗವರ್ನರ್ ಜನರಲ್ ಅಂತ ಹೆಸರಿಟ್ಟರು ವಾರನ್ ಹ್ಯಾಸ್ಟಿಂಗ್ಸ್ ಅನ್ನ ರೆಗ್ಯುಲೇಟಿಂಗ್ ಆಕ್ಟ್ ಸಂದರ್ಭದಲ್ಲಿ ಕಲ್ಕತ್ತಾ ಕೋರ್ಟ್ ಸ್ಥಾಪನೆ ಆಯಿತು. ಈ ರೀತಿಯಾದಂಥ ಬೆಳವಣಿಗೆಗಳೇನಾಯಿತು, ಮತ್ತೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ನಿಯಂತ್ರಣವನ್ನು ಹೇರಿದಂಥ ಆಕ್ಟ್ ಯಾವುದು ಅಂದರೆ ಈ ರೆಗ್ಯುಲೇಟಿಂಗ್ ಆಕ್ಟ್ ಅನ್ನೋದು ನೆನಪಿರಬೇಕು.
ನೆಕ್ಸ್ಟ್ 3 ಚಾರ್ಟರ್ ಆಕ್ಟ್ ಬರುತ್ತೆ, 1833, 13 ಮತ್ತೆ 1853. 13 ಹೇಗೆ ಇಂಗ್ಲಿಷ್ ಶಿಕ್ಷಣಕ್ಕೆ ಹಣವನ್ನು ಕೊಡ್ತು, 1833 ಈ ಚಾರ್ಟರ್ ಕಾಯ್ದೆ ವಿಶೇಷವಾಗಿದೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಯಾಕೆ ಅಂದರೆ ಈ ಚಾರ್ಟರ್ ಆಕ್ಟ್ ಅನ್ವಯ ಬ್ರಿಟಿಷ್ ಇಂಡಿಯಾದ ಮೊದಲ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಕ್ ಆಗ್ತಾನೆ. ಇತ್ತೀಚೆಗೆ ಪೊಲೀಸ್ ಎಕ್ಸಾಮಲ್ಲಿ ಬಂದಿದೆ, ಕನ್ಫ್ಯೂಸ್ ಆಗಬಾರ್ದು, ಲಾರ್ಡ್ ವಿಲಿಯಂ ಬೆಂಟಿಕ್ ಆಗ್ತಾನೆ. ನೆಕ್ಸ್ಟ್ 1835 ಈವೆಂಟ್ಸ್ ತುಂಬ ಇಂಪಾರ್ಟೆಂಟು. ಯಾಕೆ ಅಂದರೆ ಬೆಂಟಿಕ್ ಕಾಲದಲ್ಲಿ ಮಾರ್ಚ್ 7ನೇ ತಾರೀಕು ಮೆಕಾಲೆಯ ಒಂದು ನೇತೃತ್ವದಲ್ಲಿ ಏನಾಯಿತು ಅಂದರೆ ಇಂಗ್ಲಿಷ್ ಶಿಕ್ಷಣ ಭಾರತದಲ್ಲಿ ಇಂಪ್ರೂವ್ಮೆಂಟ್ ಆಯಿತು. ವೆರಿ ಇಂಪಾರ್ಟೆಂಟ್ ಅಂದರೆ ಭಾರತದಲ್ಲಿ ಬ್ರಿಟಿಷರು ನೋಡಿ ಪ್ಲಾಸಿ ಕದನ 1757 ಪ್ಲಾಸಿ ಕದನದಲ್ಲಿ ಅವರ ಸಾಮ್ರಾಜ್ಯ ಸ್ಥಾಪನೆಗೆ ನಾಂದಿ ಆಯಿತು. ಈ ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ಅಂದರೆ ಕರೆಕ್ಟಾಗಿ 100 ವರ್ಷಕ್ಕೆ ಅವರ ಮೇಲೆ ಅವರು ಮಾಡಿದಂಥ ದಬ್ಬಾಳಿಕೆ ವಿರುದ್ಧ ಈ ಪ್ರಥಮ ಸ್ವತಂತ್ರ ಸಂಗ್ರಾಮ ಸ್ಟಾರ್ಟ್ ಆಯಿತು. ಇದ್ರ ಬಗ್ಗೆ ನಾನು ಮಾಡ್ತೇನೆ. ಈ ಪ್ರಥಮ ಸ್ವತಂತ್ರ ಸಂಗ್ರಾಮದ ಸಂದರ್ಭದಲ್ಲಿ ಯಾರು ಲಾರ್ಡ್ ಕ್ಯಾನಿಂಗ್ ಅಂತಕ್ಕಂಥವನು ಇರ್ತಾನೆ. ಯಾರು ಅಂದರೆ ಅಂದಿನ ಗವರ್ನರ್ ಜನರಲ್. ಆದರೆ ಅದೇ ಲಾರ್ಡ್ ಕ್ಯಾನಿಂಗ್ 1858 ಆಗಸ್ಟಲ್ಲಾದಂತಹ ಭಾರತದ ಸರ್ಕಾರ ಕಾಯ್ದೆ, ಈ ಕಾಯ್ದೆ ಮೂಲಕ ಈ ಬ್ರಿಟಿಷ್ ಭಾರತದ ಮೊದಲ ವೈಸರಾಯಿ ಆದಂಥವನು ಯಾರು ಅಂದರೆ ಲಾರ್ಡ್ ಕ್ಯಾನಿಂಗ್. ನೆಕ್ಸ್ಟ್ 1874 ಆದಂಥ ಘಟನೆ ಏನು ಅಂತ ನಿಮಗೆ ಗೊತ್ತಿದೆ. ಏನು ಅಂದರೆ ಇಂಗ್ಲೆಂಡ್ನಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂದರೆ ಎಂಡ್ ಆಫ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಡ್ಮಿನಿಸ್ಟ್ರೇಷನ್ 1874 ಅದು ಸಂಪೂರ್ಣವಾಗಿ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನೋಡಿ, ಒಂದು ಸಣ್ಣ ಕಾನ್ಸೆಪ್ಟಲ್ಲಿ ಇಷ್ಟೆಲ್ಲ ಪ್ರಶ್ನೆಗಳು ಬಂದರೆ ಹಾಗಾದ್ರೆ ಈ ಚಾಪ್ಟರ್ಲಿ ಇನ್ನೂ ಎಷ್ಟು ವಿಡಿಯೋಗಳನ್ನು ನಾವು ಮಾಡ್ಬೋದು. ನೆಕ್ಸ್ಟ್ 2ನೇ ಚಾಪ್ಟರ್ ಏನಿದೆ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ರೆವಿನ್ಯೂ ರೂಲ್ ಅಂತಕ್ಕಂಥದ್ದು, ಆ ಚಾಪ್ಟರ್ಲಿ ನೆಕ್ಸ್ಟ್ ಇತಿಹಾಸದ ವಿಡಿಯೋದಲ್ಲಿ ನಾನು ಮಾತಾಡ್ತೇನೆ. ಹಾಗಾಗಿ ಇತಿಹಾಸವನ್ನು ಓದುವಾಗ ನೆಕ್ಸ್ಟ್ ನೀವೇನು ಮಾಡಬೇಕು ಅಂದರೆ ಹೆಚ್ಚು ಅದನ್ನು ರಿವಿಷನ್ ಮಾಡ್ತಾ ಹೋಗಬೇಕು. ಹಾಗೆ ಅದನ್ನು ಮಿನಿಮೈಸ್ ನನಗೆ ಏನು ಮಾಡಿದ್ದೀನಲ್ಲ ಆ ಚಾಪ್ಟರ್ ಆ ಥರ ಪಾಯಿಂಟ್ ವೈಸ್ ಮಿನಿಮೈಸ್ ಮಾಡಿ ಓದಬೇಕು ಅಂತ. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು.